ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತವನ್ನು ಬಯಸ್ತೀನಿ. ಬಂಧುಗಳೇ, ಈ ದಿನ ಭವಿಷ್ಯ ಯಾವ ರೀತಿ ಇದೆ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ನನ್ನ ಹೃದಯ ಸಿಂಹಾಸನೇಶ್ವರಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸೃಷ್ಟಿ ಸ್ಥಿತಿ ಲಯ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಹಾಗೆ ಮಲೆ ಮಾದೇಶ್ವರನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ಉಗೇ ಮದಪ್ಪ ಉಗೇ ಮದಪ್ಪ ಉಗೇ ಮದಪ್ಪ. ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ ಬನ್ನಿ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿಭೇಶ್ಚ ರಾಹುವೇ ಕೇತುವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೇವೋ ರೋಗಿಣಾಂ ವಿಧೇಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನೆಲ್ಲ ಹೃದಯ ಸಿಂಹಾಸನದಲ್ಲಿ ಇರಿಸಿಕೊಂಡು ಇದನ್ನು 12 ರಾಶಿ ಕಡೆ ಗಮನ ಕೊಡೋಣ. ಮೇಷರಾಶಿಯವರಿಗೆ ಸಲಹೆ ಸೂಚನೆಯನ್ನು ಕೊಡ್ತೀರಿ. ಈ ದಿನ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ಸಹಾಯಸ್ತವನ್ನು ಮಾಡ್ತೀರಿ. ವೃಷಭ ರಾಶಿಯವರಿಗೆ ಉತ್ಸಾಹಭರಿತವಾಗಿರ್ತಕ್ಕಂಥ ದಿನ. ಈ ದಿನ ಲವಲವಿಕೆಯಾಗಿ ಖುಷಿಯಾಗಿ ಎಷ್ಟು ಚೆನ್ನಾಗಿರ್ತೀರ ಅಂತಂದರೆ ಅಷ್ಟು ಚೆನ್ನಾಗಿರ್ತೀರ. ಮಿಥುನ ರಾಶಿಯವರಿಗೆ ಬಂಧು ಮಿತ್ರರು ಆಗಮನವಾಗ್ತಕ್ಕಂಥ ದಿನ. ಇದನ್ನು ನೆಂಟರುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ ಈ ದಿನ. ಕಟಕ ರಾಶಿಯವ್ರಿಗೆ ಸ್ವಲ್ಪ ಹುಷಾರಾಗಿರಬೇಕು, ಸಮಾಧಾನದಿಂದಿರಬೇಕು, ಯಾವುದೇ ಗಲಾಟೆಗೆ ಗದ್ದಲಕ್ಕೆ ಹೋಗಬಾರ್ದು, ಹುಷಾರಾಗಿರಬೇಕು. ಸಿಂಹರಾಶಿಯವರಿಗೆ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ. ಇದನ್ನು ತುಂಬ ಗ್ರೋತಲ್ಲಿ ನಡೀತದೆ. ಇವತ್ತು ತುಂಬ ಚೆನ್ನಾಗಿರ್ತೀರ, ಯಶಸ್ವಿಯಾಗಿರ್ತೀರ. ಇನ್ನು ಕನ್ಯಾ ರಾಶಿಯವರಿಗೆ ಪ್ರತಿಫಲ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರತಿಫಲ ಸಿಗ್ತಕ್ಕಂಥದ್ದಾಗುತ್ತೆ. ಇನ್ನು ತುಲಾ ರಾಶಿಯವರಿಗೆ ಬೇರೆಯವ್ರ ಮೇಲೆ ಹೆಲ್ಪಿಂಗ್ ನೇಚರು, ಬೇರೆಯವ್ರ ಮೇಲೆ ನಂಬಿಕೆ ಇಡ್ತಕ್ಕಂಥ ಕೆಲಸ ಜಾಸ್ತಿ ಮಾಡ್ತೀರ. ಇನ್ನು ವೃಶ್ಚಿಕ ರಾಶಿಯವ್ರಿಗಂತೂ ಆಸಕ್ತಿ ತೋರಿಸ್ತಕ್ಕಂಥದ್ದು, ಬೇರೆಯವ್ರ ಮೇಲೆ ತುಂಬ ಇಂಟ್ರೆಸ್ಟ್ ತೋರಿಸ್ತಕ್ಕಂಥದ್ದು, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು, ಅವ್ರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು. ಇನ್ನು ಧನುಸು ರಾಶಿಯವರು ಈ ದಿನ ಸ್ವಲ್ಪ ಕಷ್ಟಪಡಬೇಕು, ಮನಸ್ಸಿಗೆ ಏನೋ ಒಂಥರ ನೋವಾಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಶ್ರಮ ವಹಿಸ್ತೀರಿ. ಈ ದಿನ ತುಂಬ ಚೆನ್ನಾಗಾಗ್ತಾರೆ. ಇನ್ನು ಮಕರ ರಾಶಿಯವ್ರಿಗೆ ಸಹಾಯಸ್ತವನ್ನು ಮಾಡ್ತೀರಿ. ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರು ಅಂದರೆ ದುಡ್ಡು ಇಲ್ದಿರೋರಿಗೆ ದುಡ್ಡು ಮಾಡೋದು, ಹೆಲ್ಪ್ ಮಾಡಿಕೊಡೋದು, ಆ ಕೆಲಸ ಮಾಡಿಕೊಡೋದು, ಈ ಕೆಲಸ ಮಾಡಿಕೊಡೋದು, ಸ್ವಲ್ಪ ಹೆಲ್ಪಿಂಗು ಅವ್ರಿಗಾಗಿ ಸಹಾಯಸ್ತವನ್ನು ಮಾಡ್ತಕ್ಕಂಥದ್ದು. ಇನ್ನು ಕುಂಭರಾಶಿಯವ್ರಿಗೆ ಬೇರೆಯವ್ರ ಬಗ್ಗೆ ಆಶ್ರಯವಾಗಿರ್ತೀರಿ, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ. ಇನ್ನು ಮೀನ ರಾಶಿಯವ್ರಿಗಂತೂ ಉತ್ತಮವಾಗಿರ್ತಕ್ಕಂಥ ಪ್ರತಿಫಲವನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ. ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಯಾವುದೇ ರೀತಿಯಾದ ಕೆಲಸ ಆಗುತ್ತೆ, ಒಳ್ಳೆಯದಾಗಲಿ. ಈ ರೀತಿಯ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಈ ಶ್ರಾವಣ ಮಾಸ ಬಂದು ವಿಷ್ಣು ಮಾಸ ಅಂತ ಹೇಳ್ತಾರೆ. ಕಾರ್ತಿಕ್ ಮಾಸ ಬಂದು ಶಿವ ಮಾಸ. ಆದರೆ ವಿಷ್ಣು ಮಾಸದಲ್ಲಿ ಶಿವನಿಗೆ ಅತಿಯಾಗಿ ಪೂಜೆ ಮಾಡೋದ್ರಿಂದ, ಶಿವನನ್ನು ದರ್ಶನ ಮಾಡೋದ್ರಿಂದ ವೈಕುಂಠ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥದ್ದು ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಎಲ್ಲೆಲ್ಲಿ ಶಿವನ ದೇವಸ್ಥಾನವಿದೆ ಅಲ್ಲಿ ಇವಾಗ ನೋಡಿ, ನಮ್ಮ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ನಾವು ಎಷ್ಟು ದರ್ಶನ ಮಾಡ್ತೀವೋ, ಎಷ್ಟು ಆ ಸ್ವಾಮಿ ಹತ್ರಕ್ಕೆ ಹೋಗ್ತೀವೋ, ಅಷ್ಟು ನಮಗೆ ವೈಕುಂಠ ಪ್ರಾಪ್ತಿ ಆಗ್ತಕ್ಕಂಥದ್ದು, ಅಷ್ಟು ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆ ಭಗವಂತನ ಕೃಪಾ ಕಟಾಕ್ಷ ಇರಲಿ. ನನ್ನ ಮಾತಾಪಿತೃಗಳಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರನ ಒಂದು ಆಶೀರ್ವಾದ ಇಡೀ ಈ ಭೂಮಂಡಲಕ್ಕಿರಲಿ, ಒಳ್ಳೆಯದಾಗಲಿ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನೆಂದರೆ, ಪ್ರಕೃತಿಯನ್ನು ಪ್ರೀತಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಗಿಡ ಮರಗಳನ್ನು ಉಳಿಸೋಣ. ಖಂಡಿತವಾಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ.